ಎಲ್ಲರೂ ಹಿಂಗೆ ಶಿವಣ್ಣ ಮತ್ತು ರಾಧಿಕಾ ಮೇಡಮ್ನ ಅಣ್ಣ ತಂಗಿ ಅಂತ ಒಪ್ಕೋತಾರೆ. ಇನ್ನೊಂದು ಕಡೆ ದರ್ಶನ್ ಸರ್ ಸೋನಲ್ ಮೇಡಮ್ ಅವರು ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ತುಂಬ ಜನ ಕೇಳ್ತಿದ್ದಾರೆ ರಕ್ಷಾಬಂಧನ ಸ್ಪೆಷಲ್ ಏನು, ರಕ್ಷಾಬಂಧನ ಬಗ್ಗೆ ಸೋನಲ್ ಮೇಡಮ್ ಏನು ಹೇಳ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗೆ. ಡೆಫಿನೆಟ್ಲಿ ಲಾಸ್ಟ್ ಇಯರ್ ಕೂಡ ನನಗೆ ರಾಖಿ ಕಟ್ಟೋಕ್ಕಾಗಿಲ್ಲ. ಇವಾಗ ಇನ್ನೂ ಟೈಮ್ ಇದೆ, ಓವರ್ ನೈಟ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಹಾರ್ಟ್ಲಿ ಒಂದು ಚಿಕ್ಕ ಹೋಪ್ ಇದೆ ದಟ್ ದರ್ಶನ್ ಸರ್ಗೆ ನಾನು ದಿಸ್ ಟೈಮ್ ರಾಖಿ ಕಟ್ತೀನಿ ಅನ್ನೋದು. ದಿಸ್ ಟೈಮ್ ಅಂತಲ್ಲ, ಐ ಡು ನಾಟ್ ನೋ, ಬೇಗದಲ್ಲಿ ಕಟ್ಟೇ ಕಟ್ತೀನಿ. ಎಲ್ಲ ಲಾಸ್ಟ್ ಇಯರ್ದು ಸೇರಿ ಈ ವರ್ಷದ ಸೇರಿ ಎಲ್ಲ ಸೇರಿ ಒಟ್ಟಿಗೆ ಕಟ್ತೀನಿ ನಾನು. ಬಟ್ ಈ ವರ್ಷನೇ ಆಚೆ ಬರಲಿ ಆ್ಯಂಡ್ ನನಗೆ ಆ ಒಂದು ರಾಖಿ ಕಟ್ಟೋದು ಒಂದು ಅವಕಾಶ ಸಿಗಲಿ ಅಂತ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಅಣ್ಣ ತಂಗಿ, ಅಕ್ಕ ತಮ್ಮ ಮತ್ತು ಸ್ನೇಹಿತರು ಅಣ್ಣ ತಂಗಿಯಾಗಿ ಸಂಬಂಧಗಳಿರುವಂಥದ್ದು, ಈ ಸಂಬಂಧಗಳ ಬಗ್ಗೆ, ಅಣ್ಣ ತಂಗಿ ಸಂಬಂಧ ಬಗ್ಗೆ ಏನು ಹೇಳ್ತೀವಿ? ದಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಒನ್. ನಿಜವಾಗ್ಲೂ ಹೇಳ್ತೀನಿ, ಅಣ್ಣ ತಂಗಿ ಸಂಬಂಧ ಇದೆ ಗೊತ್ತಾ. ನಿಮ್ಮ ಅಣ್ಣ ಎಷ್ಟು ಯಾರ ಜೊತೆನೂ ಕೋಪ ಮಾಡ್ಬೋದು, ಯಾರಿಗೂ ಬೈಬೋದು, ಏನಾದರೂ ಮಾಡ್ಬೋದು. ಬಟ್ ತಂಗಿ ಅಂತ ಬಂದಿದ್ದ ತಕ್ಷಣ ಅವ್ರ ಕೋಪ, ಅವ್ರ ಈಗೋ, ಅವ್ರ ಆ್ಯಟಿಟ್ಯೂಡ್ ಎಲ್ಲ ಆ್ಯಕ್ಚುಲಿ ನನಗೇನೆ ಅದಾಗಿದೆ. ಇವಾಗ ದರ್ಶನ್ ಸರೇ ನೋಡಿದ್ರೆ ಅವ್ರು ಎಷ್ಟು ರೇಗಾಡಲಿ ಏನು ಮಾಡಲಿ, ತಂಗಿ ಅಂದಿದ ತಕ್ಷಣ ಆ ಒಂದು ಪ್ರೀತಿ, ನನಗೆ ಅಂತ ಬ್ರೋ ಅಂತಲೇ ಕರೆಯೋದವರು. ಬಟ್ ಆ ಒಂದು ಪ್ರೀತಿ ಇಸ್ ವೆರಿ ಡಿಫ್ರೆಂಟ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ನನ್ನ ಬ್ರದರ್ಸ್ ಇದ್ದಾರೆ, ಜಿಮ್ಮಿ ಅಣ್ಣ ಆಗಿರಲಿ, ರಾಜು ಅಣ್ಣ, ದಯಣ್ಣ ಅಂತ, ಅವರು ವೆರಿ ಕ್ಲೋಸ್ ಬ್ರದರ್ಸ್ ಆಫ್ ಮೈನ್. ರಾಮು ಅಣ್ಣ ಅಂತ ಎಲ್ಲರೂ ಗೊತ್ತೇ ಇದೆ. ಇವರೆಲ್ಲ ನನಗೆ ನಿಜವಾಗ್ಲೂ ಹಾರ್ಟ್ಲಿ ಪ್ರೀತಿ ಮಾಡ್ತಾರೆ. ಆ್ಯಂಡ್ ಅದೇನು ಗೊತ್ತಿಲ್ಲ, ಅವ್ರಿಗೆ ಏನು ಬೈದರೂ ತಗೋತಾರೆ, ಅದೇನು ಹೇಳೋದು ಮಾಡ್ತಾರೆ. ದಟ್ ಈಸ್ ಯಾಕೆಂದರೆ ಬಿಕಾಸ್ ಐ ಆಮ್ ದಿಯರ್ ಸಿಸ್ಟರ್. ಅದು ಬೇರೆಯವ್ರು ಮಾಡಿದರೆ ಸುಮ್ಮನೆ ಇರ್ತಿದ್ರಾ? ಇಲ್ಲ, ಇಟ್ ಈಸ್ ಬಿಕಾಸ್ ಐ ಆಮ್ ದಿಯರ್ ಸಿಸ್ಟರ್. ಆ ಒಂದು ಬಾಂಡಿಂಗ್ ಇಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ನನಗೆ ಒಂದು ನನ್ನ ಬ್ರದರ್ಸ್ ಮೇಲೆ ಹೈ ರೆಸ್ಪೆಕ್ಟ್ ಇದೆ, ಹೈ ರಿಗಾರ್ಡ್ಸ್ ಇದೆ. ಆ್ಯಂಡ್ ಐ ಲವ್ ದೆಮ್ ಅ ಲಾಟ್. ಆ್ಯಂಡ್ ಛೋಟಾ ಡಾನ್ಗಳ ಬಗ್ಗೆ, ತೆಂಗಿರು ಛೋಟಾ ಡಾನ್ಗಳಂತ ಕರೀತಾರೆ. ತೆಂಗಿರು ಅಣ್ಣಂದಿರು ಎಲ್ಲರೂ ತೆಂಗಿರನ್ನ ಛೋಟಾ ಡಾನ್ ಅಂತಾನೆ ಕರೆಯೋದು. ಆ ಛೋಟಾ ಡಾನ್ಗೆ ಏನು ಟಿಪ್ಸ್ ಕೊಡ್ತೀರಾ ಈ ಸರಿ ಗಿಫ್ಟ್ ಡಿಮ್ಯಾಂಡ್ ಮಾಡೋದು? ನಾನು ನಿಜವಾಗ್ಲೂ ಆ ಥಾಟಲ್ಲಿ ರಾಖಿ ಕಟ್ಟೋದಿಲ್ಲ. ನನಗೆ ಅದೊಂದು ಆ ರಾಖಿ ಕಟ್ಟೋದೇ ಇದೆ ಗೊತ್ತಾ. ಗಿಫ್ಟ್ ಇಸ್ ಸೆಕೆಂಡ್ರಿ, ಬಟ್ ಆ ರಾಖಿ ಕಟ್ಟೋದೇ ಇದೆ ಗೊತ್ತಾ. ಆ ಫೀಲಿಂಗೇ ಬೇರೆ. ಅವ್ರ ಆಶೀರ್ವಾದ ತಗೊಳ್ಳೋದು, ಅವ್ರಿಗೆ ರಾಖಿ ಕಟ್ಟೋದೇ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ಸ್. ನನಗೆ ಒಂದು ಭಯ ಇತ್ತು, ಏನೋ ಈ ಟೈಮಲ್ಲಿ ಈ ವರ್ಷ ನನಗೆ ಆಗತ್ತಾ, ನನಗೇನಾದರೂ ರಾಖಿ ಕಟ್ಟೋಕ್ಕೆ ನನ್ನ ಬ್ರದರ್ಸ್ಗೆ ಆಗತ್ತಾ ಅನ್ನೋದೊಂದಿತ್ತು. ಬಟ್ ಥ್ಯಾಂಕ್ಫುಲಿ ಐ ಆಮ್ ಫ್ರೀ. ಅದೇನಿದ್ರು ನಾನು ಆ ದಿನ ಕೆಲಸ ತಗೊಳ್ಳಲ್ಲ. ಹೋಗಿ ಫಸ್ಟ್ ಅವ್ರ ಆಶೀರ್ವಾದ ತಗೊಂಡು ರಾಖಿ ಕಟ್ಟಿ ಬರ್ತೀನಿ.